ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದ್ರ ಹಾಗಾದ್ರೆ ದಯಾನಂದ್ ಸಿಎಂ ಸಿದ್ದರಾಮಯ್ಯ ನೇಮಿಸಿದ್ದ ತನಿಖಾ ಸಮಿತಿ ಎದುರು ವಿಚಾರಣೆಗೆ ಗೈರಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸೆಡ್ಡು ಹೊಡೆದ್ರ ದಯಾನಂದ್ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಅತಿ ದೊಡ್ಡ ಸುದ್ದಿ ಇದು. ಸಿಎಂ ಸಿದ್ದರಾಮಯ್ಯ ನೇಮಿಸಿದ್ದ ತನಿಖಾ ಸಮಿತಿಯ ಎದುರು ವಿಚಾರಣೆಗೆ ಗೈರಾಗಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆಗೆ ಗೈರಾದ ಬೆಂಗಳೂರು ಮಾಜಿ ಪೊಲೀಸ್ ಆಯುಕ್ತ ದಯಾನಂದ್ ಗೈರಾಗಿದ್ದಾರೆ. ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್ ನೇತೃತ್ವದಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ. ಈ ಮ್ಯಾಜಿಸ್ಟ್ರೇಟ್ ತನಿಖೆಯ ಅವಧಿ ಜೂನ್ 18ರಂದೇ ಮುಕ್ತಾಯ ಆಗಿದೆ. ಅದರೊಳಗೆ ಬರಬೇಕಾಗಿತ್ತು. 15 ದಿನಗಳಲ್ಲಿ ವರದಿ ನೀಡುವಂತೆ ಬೆಂಗಳೂರು ಜಿಲ್ಲಾಧಿಕಾರಿಗೆ ಸೂಚನೆ ಕೊಟ್ಟಿತ್ತು ಸರ್ಕಾರ. ಇನ್ನು ಮ್ಯಾಜಿಸ್ಟ್ರೇಟ್ ತನಿಖೆಯ ಅವಧಿಯನ್ನು ಸರ್ಕಾರ ವಿಸ್ತರಣೆ ಮಾಡಿಲ್ಲ. ಜೂನ್ 18ನೇ ತಾರೀಕು ಅದಕ್ಕೊಂದು ಗಡುವು ಕೊಡಲಾಗಿತ್ತು, ಅದೇ ಇತ್ತು, ಅದೀಗ ಮುಕ್ತಾಯ ಆಗಿದೆ. ಜಿಲ್ಲಾಧಿಕಾರಿ ಎದುರು ವಿಚಾರಣೆಗೆ ಹಾಜರಾಗಿರ್ತಕ್ಕಂಥ ಇತರೆ ಪೊಲೀಸ್ ಅಧಿಕಾರಿಗಳು ಉತ್ತರ ವಿಭಾಗದ ಡಿಸಿಪಿ ಸೈದುಲ್ಲಾ ಅಡಾವತ್, ದಕ್ಷಿಣ ಡಿಸಿಪಿ ಲೋಕೇಶ್ ಭರಮಸಾಗರ್, 2 ಎಸಿಪಿಗಳು, 2 ಇನ್ಸ್ಪೆಕ್ಟರ್ಗಳು ವಿಚಾರಣೆಗೆ ಹಾಜರು. 45 ಪೊಲೀಸರಿಗೆ ನೋಟಿಸ್ ಜಾರಿ ಮಾಡಿದ್ದ ಬೆಂಗಳೂರು ಜಿಲ್ಲಾಧಿಕಾರಿ ಜಗದೀಶ್. ಎಲ್ಲರನ್ನೂ ಕೂಡ ಒಂದು ತನಿಖೆಗೆ ಒಳಪಡಿಸಲಾಗಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ದಯಾನಂದ್ ಅವರು ಸೆಡ್ಡು ಹೊಡೆದ್ರ. ಸಿಎಂ ಸಿದ್ದರಾಮಯ್ಯ ನೇಮಕ ಮಾಡಿದಂತಹ ತನಿಖಾ ಸಮಿತಿಯ ಎದುರು ವಿಚಾರಣೆಗೆ ಗೈರಾಗಿದ್ರು ಯಾರು? ಆಯುಕ್ತ, ಮಾಜಿ ಪೊಲೀಸ್ ಆಯುಕ್ತ ದಯಾನಂದ್. ಕಾಲ್ತುಳಿತ ಪ್ರಕರಣದಲ್ಲಿ ಆಯುಕ್ತ ದಯಾನಂದ್ ಅವರ ವೈಫಲ್ಯತೆಗಳೇ ಕಾರಣ ಎನ್ನುವಂತಹ ಅರ್ಥದಲ್ಲಿ ಅವರನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಜೊತೆಗೆ 1 ಪೊಲೀಸ್ ಅಧಿಕಾರಿಗಳನ್ನು ಕೂಡ ಸರ್ಕಾರ ಅಮಾನತು ಮಾಡಿತ್ತು. ಅಮಾನತು ಮಾಡಿ ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿಸ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿತ್ತು. ಅದರಂತೆಯೇ ಒಂದು ತನಿಖಾ ಸಮಿತಿಯನ್ನು ಕೂಡ ರಚನೆ ಮಾಡಿತು. ಆ ಸಮಿತಿ ಯಾರ್ಯಾರಿಗೆ ನೋಟಿಸ್ ಕೊಡಬೇಕಾಗಿತ್ತು ಎಲ್ಲ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಟ್ಟರು, ಅದರಲ್ಲಿ ಇನ್ಕ್ಲೂಡಿಂಗ್ ದಯಾನಂದ್ ಅವರಿಗೂ ಕೂಡ. ಈ ತನಿಖೆಗೆ ಅಂತಿಮ ಗಡುವಿದ್ದಿದ್ದು ಯಾವಾಗ? ಜೂನ್ 18ನೇ ತಾರೀಕು. ಅದರೊಳಗೆ ಅದರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕಾಗಿತ್ತು. ಜಗದೀಶ್ ನೇತೃತ್ವದಲ್ಲಿ ಎಲ್ಲರಿಗೂ ಕೂಡ ನೋಟಿಸ್ ಇಶ್ಯೂ ಆಯಿತು. ಆದರೆ ಈ ಒಂದು ನೋಟಿಸಿಗೆ ಉತ್ತರ ಕೊಟ್ಟಿರಲಿಲ್ಲ ಮಾಜಿ ಪೊಲೀಸ್ ಆಯುಕ್ತ ದಯಾನಂದ್. ಗೈರಾಗಿದ್ದಾರೆ. ಹಾಗಾದ್ರೆ ಸರ್ಕಾರಕ್ಕೆ ಸೆಡ್ಡು ಹೊಡಿತಾ ದಯಾನಂದ್ ಅವರ ಕಾಲ್ತುಳಿತ ಪ್ರಕರಣದಲ್ಲಿ 11ಕ್ಕೂ ಹೆಚ್ಚು ಸಾವು ನೋವುಗಳು ಸಂಭವಿಸಿದಂತಹ ಪ್ರಕರಣ ಅದು. ಆ ಪ್ರಕರಣ ಒಂದಷ್ಟು ರಾಜಕೀಯವಾದಂಥ ತಿರುವನ್ನು ಕೂಡ ಪಡೆದುಕೊಂಡಿತ್ತು. ಸ್ವತಃ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಜಿ ಪರಮೇಶ್ವರ್ ಅವರು ಕೂಡ ರಾಜೀನಾಮೆ ಕೊಡಬೇಕು, DCM ಕೂಡ ಯಾವುದೇ ತರಹದ ನೈತಿಕತೆ ಇಲ್ಲ, ಅವರು ಕೂಡ ರಾಜೀನಾಮೆ ಕೊಡಬೇಕು ಎನ್ನುವಂತಹ ಆರೋಪಗಳು ಕೂಡ ವಿಪಕ್ಷದವರು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸರ್ಕಾರ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖೆಗೂ ಕೂಡ ಈ ಒಂದು ವಿಚಾರವನ್ನು ಬಿಡ್ತು. ಆದರೆ ಇದರಲ್ಲಿ ಯಾರ್ಯಾರಿಗೆ ನೋಟಿಸನ್ನು ಕೊಡಲಾಗಿತ್ತು ಅವರೆಲ್ಲರೂ ಕೂಡ ಬಂದಿದ್ದಾರೆ. ಆದರೆ ದಯಾನಂದ್ ಅವರನ್ನು ಹೊರತುಪಡಿಸಿ ಹಾಗಾದರೆ ಕಾನೂನಾತ್ಮಕವಾದ ಹೆಜ್ಜೆ ಇಡೋದಕ್ಕೆ ದಯಾನಂದ್ ಅವರು ಮುಂದಾದ್ರ? ಸರ್ಕಾರಕ್ಕೆ ಇದು ಬಿಸಿ ತುಪ್ಪವಾಗಿ ಮಾರ್ಪಡುತ್ತಾ? ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.